ಇನ್ನು ಮುಂದುವರೆದಂತೆ ನಾನು ಸತ್ಯ ಹರಿಶ್ಚಂದ್ರ ಅಲ್ಲ, ಆದ್ರೆ ಬಡವರ ವಿಷಯದಲ್ಲಿ ಭ್ರಷ್ಟಾಚಾರಕ್ಕೆ ನಾನು ಕೈ ಹಾಕಿಲ್ಲ ಅಂತ ಕೂಡ ಸ್ಪಷ್ಟನೆಯನ್ನ ಕೊಡ್ತಾರೆ ಜಮೀರ್. ಏನಾದ್ರೂ ತೆಗೆದುಕೊಂಡ್ರೆ, ಬಡವರ ಮನೆ ಹಂಚಿಕೆಯಲ್ಲಿ ಏನಾದ್ರೂ ಹಣ ತಗೊಂಡ್ರೆ ಅವರಲ್ಲ ಅವರ ಮಕ್ಕಳಿಗೂ ಕೂಡ ಅದರ ಶಾಪ ತಟ್ಟುತ್ತೆ. ಬಡವರ ಹಣ ತೆಗೆದುಕೊಳ್ಳುವ ದಾರಿದ್ರ್ಯ ನನಗೆ ಬಂದಿಲ್ಲ ಅಂತ ಸ್ಪಷ್ಟಪಡಿಸ್ತಾರೆ ಜಮೀರ್. ಬಿ.ಆರ್. ಪಾಟೀಲ್ ಆರೋಪವನ್ನು ಅಲ್ಲಗೆಳೆದಿದ್ದಾರೆ ಜಮೀರ್. ತಿರುಗೇಟು ಕೊಡುವ ಕೆಲಸವನ್ನ ಮಾಡಿದ್ದಾರೆ. ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ, ಆದ್ರೆ ಬಡವರಿಗೆ ಕೊಡುವ ಮನೆಯಲ್ಲಿ ಅದರಲ್ಲಿ ದುಡ್ಡು ತಗೊಂಡಿದ್ದೀನಿ ಅನ್ನುವ ಆರೋಪ ಏನಿದೆ ಅದನ್ನ ನೇರವಾಗಿ ಬಿ.ಆರ್. ಪಾಟೀಲ್ ನನ್ನ ಹೆಸರನ್ನ ಹೇಳ್ತಿಲ್ಲ. ಆದ್ರೆ ಆ ಆರೋಪ ಇದ್ರೆ ನಾನು ಮಾತ್ರ ಆ ರೀತಿಯ ದುಡ್ಡುಗಳನ್ನ ತೆಗೆದುಕೊಳ್ಳಲ್ಲ. ಬಡವರ ಮನೆ ಕೊಡೋ ವಿಷಯದಲ್ಲಿ ದುಡ್ಡು ತಗೊಂಡು ಉದ್ಧಾರ ಆಗ್ಬೇಕಾಗಿಲ್ಲ. ನಮ್ಮಲ್ಲಿ ನಡೀತಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೀನು ನಡೀತಾ ಇದೆ ಅಂತ ತೋರಿಸಿ ನನಗೆ. ಯಾರಿಗೆ ಗೊತ್ತಿಲ್ಲ, ಅವ್ರು ಏನೋ ಹೇಳಿದ್ದಾರೆ. ಬಿ.ಆರ್. ಪಾಟೀಲ್ ಕರ್ಸಿ ಇವತ್ತು ಮಾತಾಡ್ತೀನಿ ನಾನು. CM ಅವರು ಫೋನ್ ಮಾಡಿದ್ರು, ನಾನೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅವ್ರಿಗೆ. ಆ ಥರ ಯಾವುದೂ ನಡೆದಿಲ್ಲ ಸರ್ ನಮ್ಮಲ್ಲಿ. ಆಮೇಲೆ ಹೇಳ್ದೆಲ್ಲ ಬಸ್ಸು, ಆ ಬಡವ್ರ ಮನೆಯಲ್ಲಿ 5-10 ಸಾವಿರ ರೂಪಾಯಿ ತೊಗೊಂಡ್ರೆ ಅಷ್ಟು ದಲಿದ್ರ ನನಗೆ ಬಂದಿಲ್ಲ. ಆಮೇಲೆ ಯಾರಿಗೂ ಇರಲಿ, ನನಗಿಲ್ಲ, ನನಗಂತೂ ಆ ದಲಿದ್ರ ಬಂದಿಲ್ಲ. ಬಡವ್ರು ದುಡ್ಡು ತೊಗೊಂಡು ಜೀವನ ಮಾಡೋದು ನನಗಂತೂ ಆ ದಲಿದ್ರ ನನಗೆ ಬಂದಿಲ್ಲ. ಆಮೇಲೆ ಎನಿಬಡಿ, ನಾನು ಬಿಟ್ಟು ಎನಿಬಡಿ ಹೇಳ್ತಾ ಇರೋದು, ಅವ್ರು ಏನಾದ್ರು ತೊಗೊಂಡಿದ್ದು ಮಾಡಿದರೆ ಹುಳ ಬಿದ್ದು ಸಾಯ್ತಾರೆ. ಅವ್ರ ಮಕ್ಕಳು ಶಾಪ ತರಬೇಕು. ಬಡವರು 1,20,000 ನೀವು ಅವ್ರ ದುಡ್ಡು ತೊಗೊಂಡ್ರೆ ನಾನು ಒಂದು ನಿಮಿಷ ಬರ್ತಾರೆ. ನಾನು ಕೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಕೇಳ್ರಿ, ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ. ಕಂಪ್ಲೀಟ್ ಮಾಡಕ್ಕೆ ನೀವು ಇದೇ ಡೈರೆಕ್ಟ್ ಮಾಡೋದು, ನೀವು ಇದೇ ತಪ್ಪಿದು. ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ, ಗುರುವೇ ಕಂಪ್ಲೀಟ್ ಮಾಡಕ್ಕೆ ಕೊಡು. ಹೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತರ್ತದೆ. ಎನಿಬಡಿ ಅರೆ ಪ್ರೂವ್ ಆದರೆ ಯಾರ ಮೇಲೆ, ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳೋ. ನಾನು ಆದರೆ ಸರ್ಕಾರ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ, ಇಂಥವ್ರು ಮಾಡಿದ್ರೆ ಮನೆ ಮುಖ್ಯಮಂತ್ರಿ ಆಕ್ಷನ್ ತಗೊಳ್ಬೇಕಾಗಿರೋದು. ನಾನು ಆಕ್ಷನ್ ತಗೊಳ್ಳೋದು ಯಾವ್ದನ್ನು ತೋರಿಸಿ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ತಾನಂತೂ ₹1 ತಗೊಂಡಿಲ್ಲ ಅಂತ ಜಮೀರ್ ಹೇಳ್ತಾರೆ. ಬಟ್ ಇಲಾಖೆ ವಿಷಯದಲ್ಲಿ ಬಂದಿರೋ ಆರೋಪ, ಹಾಗಾಗಿ ಅದನ್ನ ಅವರು ಲೈಟ್ ಆಗಿ ತಗೊಳ್ಳೋದಕ್ಕಾಗಲ್ಲ. ಅದನ್ನ ತನಿಖೆಗೆ ಒಪ್ಪಿಸಿ ಅಂತ ಹೇಳಬೇಕು, ಮುಖ್ಯಮಂತ್ರಿಗಳಿಗೆ ಮನವಿ ಇಡಬೇಕು. ಆ ವಿಷಯವಾಗಿ ಏನು ಹೇಳ್ತಾರೆ? ದಿವ್ಯಜ್ಯೋತಿ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಅವರು ಘೋಷಣೆ ಕೂಡ ಮಾಡಿದ್ದಾರೆ. ಇಲಾಖಾ ತನಿಖೆಗೆ ಈಗಾಗಲೇ ಆದೇಶ ಮಾಡಿದ್ದೀನಿ ಅನ್ನುವಂಥ ಘೋಷಣೆಯನ್ನು ಕೂಡ ಅವ್ರು ಮಾಡಿದ್ದಾರೆ. ಆದರೆ ನಾನು ವೈಯಕ್ತಿಕವಾಗಿ ಯಾರಿಂದನೂ ದುಡ್ಡು ತೆಗೆದುಕೊಂಡಿಲ್ಲ ಅಥವಾ ಆ ರೀತಿಯ ದಾರಿದ್ರ್ಯ ನನಗೆ ಬಂದಿಲ್ಲ. ಬಂದಿದ್ರೂ ಕೂಡ ಅದೇನು ಕೆಟ್ಟದಾಗಬೇಕು ಅನ್ನೋದು ಕೂಡ ಅವರೇ ಹೇಳ್ತಾ ಹೋಗಿರುವಂಥದ್ದು. ಜೊತೆಗೆ ಇಲಾಖೆಯ ಮಟ್ಟದಲ್ಲೂ ಕೂಡ ಇಂಥವ್ರು ಅನ್ನುವಂಥ ದೂರನ್ನು ಕೊಡಲಿ ಬಿ.ಆರ್. ಪಾಟೀಲ್ ಅವರು. ಇಂಥ ಅಧಿಕಾರಿ ಅಥವಾ ಇಂಥವರು ದುಡ್ಡನ್ನು ತೆಗೆದುಕೊಂಡು ಮನೆಯನ್ನು ಕೊಟ್ಟಿದ್ದಾರೆ ಅನ್ನುವಂತ ಹೇಳಿದ್ರೆ 24 ಗಂಟೆಯ ಒಳಗಾಗಿ ಅವ್ರನ್ನ ಸಸ್ಪೆಂಡ್ ಮಾಡ್ತೀನಿ ಅಥವಾ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತೀನಿ ಅನ್ನುವಂಥ ಮಾತನ್ನು ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಇದರ ಜೊತೆಗೆ ಆ ರೀತಿ ಯಾರಾದರೂ ಆಗಿದ್ದಾರೆ ಅನ್ನುವಂಥವ್ರು ನನ್ನ ಹೆಸರು ಹೇಳಿದ್ರೆ ಅಥವಾ ನನಗೆ ಹಣ ಬಳಕೆ ಆಗಿದೆ ಅನ್ನುವಂಥನ್ನು ಸಾಬೀತು ಮಾಡಿದ್ರೆ ನಾನು ಕೂಡ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಆದರೆ ಇಲಾಖೆಯ ವಿಚಾರದಲ್ಲಿ ಈಗಾಗಲೇ ನಾನು ಇಲಾಖೆಯ ತನಿಖೆಗೆ ನಿರ್ದೇಶನ ಕೊಟ್ಟಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗೇನಾದರೂ ಅಗತ್ಯ ಇದೆ ಅನ್ನೋದ್ರೆ CBI ತನಿಖೆಯನ್ನು ಕೂಡ ಬೇಕಾದರೂ ಮಾಡಲಿ ಈ ವಿಚಾರದಲ್ಲಿ. ನಾನಂತೂ ಯಾರಿಗೂ ಹೆದರಲ್ಲ, ಯಾಕಂದರೆ ನಾನು ತಪ್ಪು ಮಾಡಿಲ್ಲ ಅನ್ನುವಂಥದ್ದು ಸಚಿವ ಜಮೀರ್ ಅಹಮದ್ ಖಾನ್ ಅವರ ಸ್ಪಷ್ಟನೆ ಕೂಡ. ದಿವ್ಯಜ್ಯೋತಿ, ಜೊತೆಗೆ ಅವ್ರು ಹೇಳ್ತಾರೆ ಬಿ.ಆರ್. ಪಾಟೀಲ್ರು, ನಾನು ಕೊಟ್ಟಂತಹ ರಿಕ್ವೆಸ್ಟ್ ಅಲ್ಲಿ 1 ಮನೆಗಳು ಮಂಜೂರಾಗಿಲ್ಲ ಅಂತ. ಬಟ್ ಇವತ್ತು ಜಮೀರ್ ಒಂದು ಪಟ್ಟಿಯನ್ನ ಇಟ್ಕೊಂಡ್ ಬರ್ತಾರೆ, 900 ಮನೆಗಳು ಅವ್ರು ಕೊಟ್ಟಂತಹ ಲಿಸ್ಟ್ ನಲ್ಲೇ ಕೊಟ್ಟಿದ್ದೀವಿ ಅಂತ. ಅಲಾಟ್ಮೆಂಟ್ ಮಾಡುವಂಥದ್ದು ಬೇರೆ, ಅದು ಮಂಜೂರಾಗುವಂಥದ್ದು ಬೇರೆ ಇರುತ್ತೆ. ಅಂದರೆ ಅಲಾಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಇಲಾಖೆಯ ಮಟ್ಟದಲ್ಲಿ, ಆನಂತರ ಅದು ಬೇರೆ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ಅದು ಪಂಚಾಯತಿ ಮಟ್ಟಕ್ಕೆ ತಲುಪಬೇಕಾಗುತ್ತೆ. ಆ ಲೀಸ್ಟ್ ಹೋದ ನಂತರದಲ್ಲಿ, ಅಂದರೆ ಒಂದು ಕ್ಷೇತ್ರಕ್ಕೆ ಇಂತಿಷ್ಟು ಮನೆಗಳ ಅಲಾಟ್ಮೆಂಟ್ ಆಗಿದೆ ಅನ್ನುವಂಥ ಲೀಸ್ಟ್ ಹೋದ ನಂತರದಲ್ಲಿ ಅಧಿಕೃತವಾಗಿ ಘೋಷಣೆ ಆಗುವಂಥದ್ದು. ಅದಕ್ಕೂ ಸಚಿವ ಜಮೀರ್ ಕೊಟ್ಟಿರೋ ಸಮರ್ಥನೆ ಸುಮಾರು 2,000ಕ್ಕೂ ಹೆಚ್ಚು ಮನೆಗಳನ್ನ ಕೇಳಿದ್ದಾರೆ. ಆದರೆ ಅವರ ಕ್ಷೇತ್ರಕ್ಕೆ ಸುಮಾರು ಬೇರೆ ಬೇರೆ ಪಂಚಾಯಿತಿಗಳಿಗೆ 900ಕ್ಕೂ ಹೆಚ್ಚು ಮನೆಗಳನ್ನು ಕೊಡಲಿಕ್ಕೆ ಮುಂದಾಗಿದ್ದೀವಿ ಅನ್ನುವಂಥದ್ದು ಅವರ ಸ್ಪಷ್ಟನೆ. ಜೊತೆಗೆ ಅವರು ಯಾವ ಪಂಚಾಯಿತಿಗಳಿಗೆ ಮನೆ ಕೇಳಿದ್ರು ಅದಕ್ಕೆ ಮಾತ್ರ ಕೊಟ್ಟಿದ್ದೇವೆ ಹೊರತು ಅದನ್ನು ಮೀರಿ ಬೇರೆ ಯಾವ ಪಂಚಾಯಿತಿಗೆ ಕೊಟ್ಟಿದ್ರು ಕೂಡ ಏನಾದರೂ ನಡೆದಿದೆ ಅಂತ ಹೇಳ್ಬೋದಿತ್ತು. ಆದರೆ ಆ ರೀತಿ ಆಗಿಲ್ಲ. ಅವರ ಪತ್ರದ ಪ್ರಕಾರ ಏನು ಕೇಳಿದ್ದಾರೆ ಅಷ್ಟನ್ನು ಮಾತ್ರ ನಾವು ಅಲಾಟ್ ಮಾಡ್ತಾ ಇದ್ದೀವಿ. ಮನೆಗಳ ಪ್ರಮಾಣ ಕಡಿಮೆ ಇರ್ಬೋದು, ಅವ್ರು ಕೇಳಿದ ಜಾಗಕ್ಕೆ ಮಾತ್ರ ಕೊಡ್ತಿದ್ದೀವಿ ಅನ್ನೋ ಸಮರ್ಥನೆ ಕೂಡ ಸಚಿವರು ಕೊಟ್ಟಿರುವಂಥದ್ದು. ಥ್ಯಾಂಕ್ ಯು ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ.